ಡಿಸ್ನಿಲಿ ಒಟ್ಟು 4 ಥೀಮ್ ಪಾರ್ಕ್ ಇದೆ. ಒಂದು ಮ್ಯಾಜಿಕ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹಾಲಿವುಡ್ ಸ್ಟುಡಿಯೋ ಹಾಗೆ ಎಪ್ಕಾಟ್. ಮೊದಲನೇ ದಿನ ನಾವು ಹೋಗಿದ್ದು ಮ್ಯಾಜಿಕ್ ಕಿಂಗ್ಡಮ್ಗೆ. ಈ ಮ್ಯಾಜಿಕ್ ಕಿಂಗ್ಡಮ್ ನ ದ ಮೋಸ್ಟ್ ಮ್ಯಾಜಿಕಲ್ ಪ್ಲೇಸ್ ಆನ್ ಅರ್ತ್ ಅಂತ ಕರೀತಾರೆ. ಮಕ್ಕಳನ್ನ ಮ್ಯಾಜಿಕ್ ಕಿಂಗ್ಡಮ್ಗೆ ಕರ್ಕೊಂಡು ಹೋಗೋ ಬೆಸ್ಟ್ ಏಜ್ ಅಂದ್ರೆ 5 ರಿಂದ 10 ವರ್ಷದೊಳಗೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ, ಹಾಗೆ ತುಂಬಾ ನೆನಪು ಇಟ್ಕೊಂಡಿರ್ತಾರೆ, ಹಾಗೆ ಎಲ್ಲಾ ಕ್ಯಾರೆಕ್ಟರ್ಸ್ ಅವ್ರಿಗೆ ಗೊತ್ತಿರುತ್ತೆ. ಫೈನಲಿ ನಾವ್ ಎಂಟರ್ ಆಗ್ತಾ ಇದೀವಿ ದ ಮೋಸ್ಟ್ ಮ್ಯಾಜಿಕಲ್ ಪ್ಲೇಸ್ ಆನ್ ಅರ್ತ್, ಮ್ಯಾಜಿಕ್ ಕಿಂಗ್ಡಮ್ಗೆ. ನೋಡಿ ಇಲ್ಲಿ ಕಾರ್ ಪಾರ್ಕ್ ಮಾಡಿ. So we have to go Magic Kingdom. Are you excited, Gamani Chinama? Yes! So Magic Kingdom parking ಇದು 9 to 11 PM ತನಕ ಓಪನ್ ಇರುತ್ತೆ Magic Kingdom. ನಾವು ಡೇ ಪಾಸ್ ತಗೊಂಡಿದೀವಿ. $35 ಪಾರ್ಕಿಂಗ್ ಒನ್ ಡೇಗೆ Magic Kingdomಗೆ. So we are here parking ತಗೊಂಡ್ವಿ. ಸೊ ಜನರಲ್ ಪಾರ್ಕಿಂಗ್ ಇವಾಗ ಇಲ್ಲಿ ನಮ್ಮನ್ನ ಗೈಡ್ ಮಾಡಿದ್ರು ಹೋಗಿ ಅಂತ. ನಾವು ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿಬಿಟ್ಟು ಇವಳಿಗೇನೋ ಸ್ಟ್ರಾಲರ್ ಬೇಕು ಅಂದಿದ್ದಾಳೆ. 7 years old ಆದ್ರೂ ಶಿ ನೀಡ್ಸ್ ಸ್ಟ್ರಾಲರ್ ಅಂತ. ನೀವು ಜನರಲ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದಂಗೆ ಟ್ರಾಮ್ ಇರುತ್ತೆ. ಟ್ರಾಮ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮೇನ್ ಎಂಟ್ರೆನ್ಸ್ಗೆ. ಹೋದಾಗ ಇದೇ ಮೇನ್ ಎಂಟ್ರೆನ್ಸ್ ಅನ್ಕೊಂಡ್ವಿ, ಆದ್ರೆ ಇದು ಮೇನ್ ಎಂಟ್ರೆನ್ಸ್ ಅಲ್ಲ. ಇಲ್ಲಿ ಜಸ್ಟ್ ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮಾಡಿ ನಮ್ಮನ್ನ ಒಳಗ್ ಕಳ್ಸಿದ್ರು. ಸ್ಟ್ರಾಲರ್ ತಂದಿದ್ದು ಒಳ್ಳೇದೇ ಆಯ್ತು ಅನ್ಸ್ತು, ಬಿಕಾಸ್ ಬೇಗನೆ ಬಿಟ್ರು ಒಂಚೂರು ಒಳಗಡೆ. ಕ್ಯೂ ಜಾಸ್ತಿ ನಿಲ್ಲಂಗಿರ್ಲಿಲ್ಲ. ಒಳಗ್ ಬಂದಾಗ ಇದೇ ಮ್ಯಾಜಿಕ್ ಕಿಂಗ್ಡಮ್ ಮೇನ್ ಎಂಟ್ರೆನ್ಸ್ ಅನ್ಕೊಂಡ್ವಿ, ಆದ್ರೆ ಇದು ಮೇನ್ ಎಂಟ್ರೆನ್ಸ್ ಅಲ್ಲ. ಮ್ಯಾಜಿಕ್ ಕಿಂಗ್ಡಮ್ ಎಂಟ್ರಿ ಆಗಕ್ಕೆ ನಮ್ಗೆ 2 ತರ ದಾರಿ ಇತ್ತು. ಒಂದು ಮೊನೋರೇಲ್ ಇತ್ತು, ಇನ್ನೊಂದು ಫೆರಿಲ್ ಹೋಗ್ಬೋದಿತ್ತು. ನಾವು ಈ ಮೊನೋರೇಲ್ ಅಲ್ಲೇ ಹೋದ್ವಿ, ಯಾಕಂದ್ರೆ ಮೊನೋರೇಲು ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳಿದ್ರು. ಫೆರಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಮಗೂ ಗೊತ್ತಿತ್ತು. ಲಾಸ್ಟ್ ಟೈಮ್ ಹೋದಾಗ ನಾವು ಫೆರಿಲೇ ಹೋಗಿದ್ದು. ಸೊ ಮೊನೋರೇಲ್ ಹೋಗೋಣ ಅಂತ ಹೋದ್ವಿ. ಇದು ಫಾಸ್ಟ್ ಆಗೂ ಹೋಗುತ್ತೆ, ಹಾಗೆ ಟೈಮು ಸೇವ್ ಆಗುತ್ತೆ ಅಂತ ನಾವು ಇದ್ರಲ್ಲೇ ಹೋದ್ವಿ. ದೊಡ್ಡದಾಗ ಕ್ಯೂ ಇದ್ರು, ಬಟ್ ಬೇಗ ಬೇಗ ಮೂವ್ ಆಗ್ತಾ ಇತ್ತು. ಇದು ಫೈನಲಿ ಹೋಗಿ ಮ್ಯಾಜಿಕ್ ಕಿಂಗ್ಡಮ್ ಮೇನ್ ಎಂಟ್ರೆನ್ಸ್ ರೀಚ್ ಆದ್ವಿ. ಸೊ ಫೆರಿ ನಾವು ಟ್ರೈನ್ ಹತ್ಕೊಂಡು ಇವಾಗ ಎಂಟ್ರಿ ಆಗ್ತಾ ಇದ್ವಿ ಮ್ಯಾಜಿಕ್ ಕಿಂಗ್ಡಮ್ಗೆ. ಆ್ಯಕ್ಚುಲಿ ನಾವು 5 ವರ್ಷದ ಮುಂಚೆ ಬಂದಿದ್ವಿ. ಡೈರೆಕ್ಟಾಗಿ ಇಲ್ಲೇ ಎಂಟ್ರಿ ಇತ್ತು. ಇವಾಗ ಫಸ್ಟ್ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲಿಂದ ನಮ್ಮನ್ನ ಒಂದು ಟ್ರೈನಲ್ಲಿ ಕರ್ಕೊಂಡ್ಬರ್ತಾರೆ. ತಿರ್ಗಿ ಅಲ್ಲಿಂದ ಇನ್ನೊಂದು ಟ್ರೈನ್ ಹತ್ಕೊಂಡು ಮೇನ್ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಇದು ಮೇನ್ ಎಂಟ್ರೆನ್ಸು. ಸೊ ಇಲ್ಲೆಲ್ಲ ಇಲ್ಲಿ ನಮ್ಮ ಟಿಕೆಟ್ಸ್ ಎಲ್ಲ ಚೆಕ್ ಮಾಡಿ, ಹಾಗೆ ನಮ್ಮ ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೊಂಡು ಎಲ್ಲರಿಗೂ ಇಂಡಿವಿಜುವಲ್ಸ್ಗೆ ಒಂದೊಂದು ಕಾರ್ಡ್ ಕೊಡ್ತಾರೆ. ಸೊ ಆ ಕಾರ್ಡ್ನ ಸ್ಕ್ಯಾನ್ ಮಾಡಿಕೊಟ್ಟಿರ್ತಾರೆ. ಥ್ರೂ ಔಟ್ ದ ಡೇ ನಾವು ಅದನ್ನ ಇಟ್ಕೊಂಡಿರ್ಬೇಕು. ಬಟ್ ಆ ಕಾರ್ಡ್ನ ನಮ್ಗೆಲ್ಲೂ ಯಾವುದೇ ರೈಟ್ಸ್ ಎಲ್ಲ ಆಗಲಿ ಚೆಕ್ ಮಾಡಲಿಲ್ಲ, ನಾವು ತೋರಿಸ್ತು ಇಲ್ಲ, ಸುಮ್ಮನೆ ಪಾಕೆಟಲ್ಲಿ ಇಟ್ಕೊಂಡಿದ್ವಿ ಅಷ್ಟೇ. ಮ್ಯಾಜಿಕ್ ಕಿಂಗ್ಡಮ್ ಯಾವಾಗ್ಲೂ ತುಂಬಾನೇ ರಶ್ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಪಾರ್ಕ್ ಓಪನ್ ಮಾಡ್ದಾಗಿಂದಾನೆ ಜನ ಫುಲ್ ತುಂಬ್ಕೊಂಡ್ಬಿಟ್ಟಿರ್ತಾರೆ. ನಾವು ಬೆಳಗ್ಗೆ ಸುಮಾರು 9:30ಗೆಲ್ಲ ಇಲ್ಲಿದ್ವಿ, ಯಾಕಂದ್ರೆ ಎಲ್ಲಾ ರೈಡ್ಸ್ ಆಡಕ್ಕೂ ತುಂಬಾನೇ ದೊಡ್ಡ ಕ್ಯೂ ಇರುತ್ತೆ. ಆಲ್ಮೋಸ್ಟ್ 80 ಮಿನಿಟ್ಸ್, 75 ಮಿನಿಟ್ಸ್, 100 ಮಿನಿಟ್ಸ್ ತನಕನೂ ಹೋಗುತ್ತೆ. ನೀವು ಮ್ಯಾಜಿಕ್ ಕಿಂಗ್ಡಮ್ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಅಲ್ಲಿ ಮ್ಯಾಪ್ ಇರುತ್ತೆ. ಆ ಮ್ಯಾಪ್ ಒಂದು ಫಸ್ಟ್ ಕೈಯಲ್ಲಿ ಇಟ್ಕೊಂಡ್ಬಿಡಿ. ಹಾಗೆ ಮ್ಯಾಜಿಕ್ ಕಿಂಗ್ಡಮ್ ಒಂದು ಆಪ್ ಇದೆ. ಯಾವ ರೈಡ್ಸ್ಗೆ ಎಷ್ಟೆಷ್ಟು ಮಿನಿಟ್ಸ್ ವೆಯ್ಟ್ ಮಾಡಬೇಕು, ಕರೆಂಟ್ಲಿ ಎಷ್ಟು ಮಿನಿಟ್ಸ್ ಇದೆ ಆ ಪರ್ಟಿಕ್ಯುಲರ್ ರೈಡ್ಗೆ ಅನ್ನೋದನ್ನು ಅಪ್ಡೇಟ್ ಮಾಡ್ತಿರ್ತಾರೆ. ನಾವು ಎಂಟ್ರಿ ಆಗಿದ ತಕ್ಷಣನೇ ಕ್ವಿಕ್ ಆಗಿ ಫೋಟೋಸ್ ಎಲ್ಲ ತಗೊಂಡು 7 ಡ್ರಾಪ್ಸ್ ಅನ್ನೋ ರೈಡ್ ಹೋದ್ವಿ. ಇದು ಒನ್ ಆಫ್ ದ ಫೇಮಸ್ ರೈಡ್ ಮ್ಯಾಜಿಕ್ ಕಿಂಗ್ಡಮ್ ಅಲ್ಲಿ. ಅದಕ್ಕೆ ಆಲ್ಮೋಸ್ಟ್ 65 ಮಿನಿಟ್ಸ್ ವೇಟಿಂಗ್ ಟೈಮ್ ಇತ್ತು. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ವೆಂಕಿ ಹೋಗಿ ಆ ಲೈನ್ ಅಲ್ಲಿ ವೇಟ್ ಮಾಡ್ಕೊಂಡು ನಿಂತಿದ್ರು. ಅದ್ರ ಆಪೋಸಿಟ್ ಮ್ಯಾಟ್ ಟೀ ಪಾರ್ಟಿ ಅನ್ನೋ ಇನ್ನೊಂದು ರೈಡ್ ಇದೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಆ ರೈಡ್ ಹೋಗಿದೆ. ಅದು 25 ಮಿನಿಟ್ಸ್ ವೇಟ್ ಟೈಮ್ ಇತ್ತು. ಸೊ ಇದನ್ನ ಮುಗಿಸ್ಕೊಂಡು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ನಾವಿಬ್ರು ಈ ರೈಡ್ ಹೋಗಿದ್ವಿ. ನಾವಿಬ್ರೇ ಬಂದಿದ್ದೀವಿ. ಯಾವ್ದು ಹೋಗ್ತಾ ಇದ್ದೀವಿ? ದ ಮ್ಯಾಟ್ ಟೀ ಪಾರ್ಟಿ. ಸೊ ಇವಾಗ ನಾವಿಲ್ಲಿ 7 ಡ್ರಾಪ್ಸ್ ಹೋಗ್ತಾ ಇದೀವಿ. ಕ್ಯೂ ಅಲ್ಲಿ ನಿಂತಿದ್ರು. ಇಲ್ಲಿ ಇವ್ರು ಕ್ಯೂ ಅಲ್ಲಿ ನಿಂತಿದ್ರು. ನಾವು ಅಲ್ಲಿ ಮ್ಯಾಟ್ ಟೀ ಪಾರ್ಟಿ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಈ ಸೇವ್ಡ್ ಆ ಟೈಮ್ ಆಕ್ಚುಲಿ. ಇದು 7 ಡ್ರಾಪ್ಸ್. ಇದು ಒಂದೊಂದು ಮ್ಯಾಜಿಕ್ ಕಿಂಗ್ಡಮ್ ಅಲ್ಲಿ ಇದೊಂದು ಮೇನ್ ಅಟ್ರಾಕ್ಷನ್. ಇದು 65 ಮಿನಿಟ್ಸ್ ವೇಟ್ ಟೈಮ್ ಇರುತ್ತೆ ಇದಕ್ಕೆ. ನೀವು ಇನ್ ಕೇಸ್ ಮ್ಯಾಜಿಕ್ ಕಿಂಗ್ಡಮ್ ಬಂದರೆ ಫಸ್ಟ್ ಈ 7 ಡ್ರಾಪ್ಸ್ ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಅದಕ್ಕೆ ಹೈಯೆಸ್ಟ್ ಟೈಮ್ ಇರುತ್ತೆ. 70 ಮಿನಿಟ್ಸು, 65 ಮಿನಿಟ್ಸ್ ಆಗುತ್ತೆ. ಸೊ ನಾವು ಫಸ್ಟ್ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ನಿಂತಿದ್ದೀವಿ. ಮೇಡಮ್ ಅವರು ತುಂಬಾ ಅಶ್ವಾಗ್ತಾ ಇದೆ, ಅದಕ್ಕೆಲ್ಲ ತಿಂತಾ ಇದ್ದಾಳೆ. ವೇಟ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ಯಲ್ಲ ಚಿನಿಮಾ? ಏನ್ ತಿಂತಿದ್ಯಾ? ಸೆವೆನ್ ಡ್ರಾಪ್ ಕ್ಯೂ ಅಲ್ಲೇ ಇದೀವಿ. ಇನ್ನು ಆಲ್ಮೋಸ್ಟ್ ಹತ್ರದಲ್ಲಿ ಬಂದಿದ್ದೀವಿ. ಯೂಶಲಿ ಇಲ್ಲಿ ಹೋದಾಗ ಫಾಸ್ಟ್ ಪಾಸ್ ತಗೊಳ್ತಾರೆ. ಕೆಲವೊಂದ್ಸತಿ ಫಾಸ್ಟ್ ಪಾಸ್ ಲೇಟ್ ಆಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಜನರಲ್ ಸ್ಟ್ಯಾಂಡರ್ಡ್ ಲೈನ್ಗೆ ಬರ್ತಾರೆ. ಅಗೇನ್ ಫಾಸ್ಟ್ ಪಾಸ್ ಇಸ್ ರಿಯಲಿ ಎಕ್ಸ್ಪೆನ್ಸಿವ್. ಒಂದೊಂದು ರೈಡ್ಸ್ಗೂ ಆಲ್ಮೋಸ್ಟ್ $120-150 ಇದೆ ಒಬ್ರಿಗೆ.
ಇದನ್ನ ನೋಡ್ತಾ ಇದ್ದಂಗೆ ಸ್ವಲ್ಪ ಇವಳು ಎದುರ್ಕೊಂಡ್ಲು. ನಾವು ಎದುರ್ಕೊಳ್ತಾಳೆ ಅನ್ಕೊಂಡ್ವಿ ರೈಡಲ್ಲಿ ಕೂತಾಗ. ಬಟ್ ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಈ ರೈಡ್ನ, ಒಂಚೂರು ಎದುರ್ಕೊಳ್ಳಿಲ್ಲ. ಆ್ಯಕ್ಚುಲಿ ಇನ್ನೊಂದ್ಸತಿ ನಾನು ಈ ರೈಡ್ಗೆ ಹೋಗಬೇಕು ಅಂತ ಹೇಳ್ತಿದ್ಲು. Oh my god! Oh my god! What's good? Yes, but it was fun. You had fun, Kanda? This is the best thing ever! You're done. ಸೆವೆನ್ ಡ್ರಾಫ್ಟ್ಸ್ ಮುಗಿಸ್ಕೊಂಡ್ ಬಂದ್ವಿ. 65 ಮಿನಿಟ್ಸ್ ವೆಯ್ಟ್ ಮಾಡಿದ ಟೈಮ್ಗೂ ಸೂಪರ್ ಆಗಿತ್ತು ರೈಡ್ ಮಾತ್ರ, ಸಕ್ಕದಾಗಿತ್ತು. ಇವಾಗ ಪೀಟರ್ ಪ್ಯಾನ್ಗೆ ಹೋಗ್ತಾ ಇದೀವಿ. ಇವಳಿಗೆ ಸ್ಕೂಲಲ್ಲಿ ಪೀಟರ್ ಪ್ಯಾನ್ ಇದೆ ಅಲ್ವಾ ಚಿನಿ? Yeah. ಸೊ ಶಿ ವಾಂಟ್ಸ್ ಟು ಸಿ ಪೀಟರ್ ಪ್ಯಾನ್. Yeah. ಪೀಟರ್ ಪ್ಯಾನ್ಗೆ ಬಂದಿದೀವಿ. ಫಸ್ಟು ಪೀಟರ್ ಪ್ಯಾನ್ ಜೊತೆ ಫೋಟೋ ತಗೊಂಡು ಆಮೇಲೆ ಪೀಟರ್ ಪ್ಯಾನ್ ರೈಡ್ಗೆ ಹೋದ್ವಿ. ಪೀಟರ್ ಪ್ಯಾನ್ ನೋಡಿ ಇವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಪೀಟರ್ ಪ್ಯಾನ್ ಜೊತೆ ಸುಮಾರು ಹೊತ್ತು ಅದೇನೋ ಮಾತಾಡ್ಕೊಂಡು ನಿಂತಿದ್ಲು. ರೀಸೆಂಟ್ ಆಗಿ ಪೀಟರ್ ಪ್ಯಾನ್ ಸ್ಕೂಲ್ ಪ್ರಾಜೆಕ್ಟ್ ಮಾಡಿದ್ಲು. ಸೊ ಪೀಟರ್ ಪ್ಯಾನ್ ಬಗ್ಗೆ ಎಲ್ಲ ಗೊತ್ತಿತ್ತು ಅವಳಿಗೆ. ಇದಾದ್ಮೇಲೆ ನೆಕ್ಸ್ಟ್ ಪೀಟರ್ ಪ್ಯಾನ್ ರೈಡ್ಗೆ ಬಂದ್ವಿ. ಇಲ್ಲೂ ಸುಮಾರು ಹೊತ್ತು ಕಾದ್ವಿ. ಸೊ ಪೀಟರ್ ಪ್ಯಾನ್ ರೈಡ್ ಇದು ಸುಮಾರು 1 ಅವರ್ ನಿಂತ್ಕೊಂಡಿದೀವಿ. ಓ ಇಲ್ಲಿ ಸಿನಿಮಾ ಚೆನ್ನಾಗಿದೆ ಅಲ್ಲ? ಎಲ್ಲ ಗೊತ್ತಿದೆ. ಕ್ಲಾಸಲ್ಲಿ ಇದೆಯಾ ಇದೆಲ್ಲ? ಯಾರದು? ಅಲಿಗೇಟರ್ ತಿಂತಾ ಇದೆಯಾ? ಫೈನಲಿ ಪೀಟರ್ ಪ್ಯಾನ್ ರೈಡ್ ಮುಗಿಸ್ಕೊಂಡು ಹಾಂಟೆಡ್ ಹೌಸ್ ರೈಡ್ಗೆ ಹೋದ್ವಿ. ಇದೇನಷ್ಟು ಸ್ಕೇರಿ ಇರಲಿಲ್ಲ, ಆರಾಮಾಗಿ ಚೆನ್ನಾಗಿತ್ತು. ಇದು ಹಾಂಟೆಡ್ ಹೌಸ್. ಆ್ಯಕ್ಚುಲಿ ತುಂಬ ರಶ್ ಇತ್ತು. ನಾವು ಬಂದಾಗ ಒಂದು 5 ನಿಮಿಷ ಸ್ವಲ್ಪ ಬ್ರೇಕ್ ಕೊಟ್ವಿ, ಒಂದು 10 ಮಿನಿಟ್ಸು. ಸ್ವಲ್ಪ 60 ಮಿನಿಟ್ಸಿಂದ 45 ಮಿನಿಟ್ಸ್ ಆಗಿ ಟೈಮು. ಸೊ ಹಾಂಟೆಡ್ ಹೌಸಿಗೆ ಬಂದಿದ್ದೀವಿ. ಬಂದಿದ್ದೀವಿ. ಅಯ್ಯೋ ಮುಗಿಸ್ಕೊಂಡು ನೆಕ್ಸ್ಟ್ ಅವಳ ಫೇವ್ರೆಟ್ ಪ್ರಿನ್ಸಸ್ಗಳನ್ನ ಮೀಟ್ ಮಾಡಕ್ ಹೋದ್ವಿ. ಪ್ರಿನ್ಸಸ್ಗಳನ್ನ ನೋಡಿ ಮೇಡಮ್ ಅವರು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗ್ಬಿಟ್ಟಿದ್ರು. ದೊಡ್ಡೋಳಾದ್ಮೇಲೆ ನಾನು ಪ್ರಿನ್ಸಸ್ ಆಗ್ತೀನಿ ಅಂತ ಇದ್ಲು. We have our very own chef Rose in the castle. All of Chip and his brothers have a dress boat. As you know, you have always likes to make us lunch in their outfits. From gold down to the prince. ಸೊ ಇಲ್ಲಿ ಪ್ರಿನ್ಸಸ್ನ ಮೀಟ್ ಮಾಡೋಕ್ಕೆ ನಮ್ಮ ಮೇಡಮ್ ಅವರು ರೆಡಿ ಆಗಿದ್ದಾರೆ. ಸೊ ಈಗ ತಾನೇ ಸಿಂಡ್ರೆಲಾ ಆ್ಯಂಡ್ ಬೆಲ್ಲಾನ ಮೀಟ್ ಮಾಡಿ ಬಂದ್ವಿ. ಬೇಲ್, ಓಕೆ, ಬೇಲ್ನ ಮೀಟ್ ಮಾಡಿ ಬಂದ್ವಿ. ಯಾರು? Who is that?
Hi, Francis. Come on and see her. All the way over. Together is Your favorite. and we have so much time left in it. I think it's only 2 minutes. ಹೇಳು ಚಿನ್ನು. Being together is very pretty. I guess we have that in common. We like each other. I think it was a very pretty flowers. Don't worry, I will tell you. Just like the pretty sorry. I think it was like lovely right behind you. Like the matching outfits. Yeah, that look beautiful together. Come on over. Hi, Francis. You're gonna come on in. Come lobby and all the way over to the That's opposite side. the whole family here. Head to masquerade. Everybody will get one of these Yeah, things. get to see ಪ್ರಿನ್ಸಸ್ನೆಲ್ಲ ಮೀಟ್ ಮಾಡಿದ್ಮೇಲೆ ದ ಲಿಟಲ್ ಮರ್ಮೇಡ್ ಶೋಗೆ ಹೋದ್ವಿ. ಇದು ಒಂಥರ ಕ್ಯೂಟ್ ಆಗಿ ಚೆನ್ನಾಗಿತ್ತು, ನಮಗೂ ಕೂಡ ನೋಡಕ್ ಚೆನ್ನಾಗಿತ್ತು. ಹಾಗೆ ಇದಕ್ಕೂ ಸುಮಾರು ಹೊತ್ತು ವೇಟಿಂಗ್ ಲೈನ್ ಇತ್ತು. ಇದು ಏರಿಯಾ ಲಿಟಲ್ ಮರ್ಮೇಡ್ ನೋಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಶೆಲ್ಸ್ ಕೈ ಇದೇ ಲಿಟಲ್ ಮರ್ಮೇಡ್ ರೈಡು ಸ್ಲೋ ಆಗಿ ಕರ್ಕೊಂಡು ಹೋಗುತ್ತೆ. ಒಳಗಡೆ ನೋಡಕ್ ತುಂಬಾ ಚೆನ್ನಾಗಿ. ಬಂದ್ರೆ ಈ ತರ ಲಿಟಲ್ ಮರ್ಮೇಡ್ಗೆ ಈ ತರ Now watch over. Then there was lots of dancing and singing. And then ಹೋಗಲಿ. ನೋಡಿ ಈ ಕಡೆ. Part of that world. I've got gadgets and gizmos aplenty. ವಾವ್, look at this cinema. ಬೇಡ ಬೇಡ ಹಿಂಗೆ ಚೆನ್ನಾಗಿದೆ. Wow, this is so cute. ಇನ್ನೊಂದು ಚಿನ್ನ ಎಂಜಾಯ್ ಮಾಡಿ. ಅವ್ನು ತೆಗಿ ಈ ಕಡೆ, ಇವ್ನು ತೆಗಿ ಈ ಕಡೆ ಬರೋದಿಲ್ಲ. ಈ ಕಡೆ ಬರೋಣ ರೈಟ್ನ. ಎಂಜಾಯ್ ಮಾಡು. ಸಾಕು, ಸ್ವಲ್ಪ ಮಾಡು, ಜಾಸ್ತಿ ಬೇಡ. ಓ ಇದು ನೋಡಿ ಇವನು ಯಾರೋ ಹಿಂಗಿದ್ದಾನೆ. ಇದಾದ್ಮೇಲೆ ಬ್ಯೂಟಿಫುಲ್ ಆಗಿರೋ ಮರ್ಮೇಡ್ ಪ್ರಿನ್ಸಸ್ ನ ಮೀಟ್ ಮಾಡಿದ್ಲು. You can eat more. He's my father, so I can be a mermaid sometimes and a human other. Catch you later, okay? Bye, ಪಾಪ್ಕಾರ್ನು ಕಾಟನ್ ಕ್ಯಾಂಡಿ ಬೇಕು ಅಂತ ನಿಂತಿದ್ದಾರೆ ಮೇಡಮ್ ಅವರು. ಏನು ತೊಗೊಂಡೆ ತೋರಿಸು. ಸೊ ಇದು ಹೆಂಗೆ ಅಂದರೆ ಈ ಬಾಕ್ಸ್ನ ತೊಗೊಂಡೋದ್ರೆ ನಾಳೆ ಹಾಲಿವುಡ್ ಸ್ಟುಡಿಯೋದಲ್ಲೂ ಹೋಗಿ ರೀಫಿಲ್ ಮಾಡ್ಕೋಬೋದು. ರೀಫಿಲ್ ಮಾಡೋದಕ್ಕೆ $299 ಅಂತೆ. ಇದು ಆಸ್ಟ್ರೋ ಆರ್ಬಿಟರ್ ರೈಡ್ ಅಂತ. ಇದು ಒಂಥರ ತುಂಬಾ ಚೆನ್ನಾಗಿತ್ತು. ಯೂಶಲಿ ಡಿಸ್ನಿಲಿ ಯಾವುದೇ ರೈಡ್ಸ್ ಆದ್ರೂ ತುಂಬಾ ಸ್ಕೇರಿ ಅಥವಾ ಭಯ ಪಡೋದು, ಥ್ರಿಲ್ಲಿಂಗ್ ಆಗಿರಲ್ಲ. ಬಟ್ ಒಂದೊಂದು ರೈಡು ಡಿಫ್ರೆಂಟ್ ಆಗಿ, ಯೂನಿಕ್ ಆಗಿ, ಸೂಪರ್ ಆಗಿರುತ್ತೆ ಆ ಎಕ್ಸ್ಪೀರಿಯನ್ಸ್. ಆದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಸ್ಪೇಸ್ ಮೌಂಟೇನ್ ರೈಡ್ಗೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೈಡ್ ಅಂತಾನೆ ಹೇಳ್ಬೋದು. ಥ್ರಿಲ್ಲಿಂಗ್ ಆಗೂ ಇದೆ, ಸ್ವಲ್ಪ ಭಯ ಆಗುತ್ತೆ, ಆದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದನ್ನ ಮಿಸ್ ಮಾಡ್ಲೇಬೇಡಿ. ಇದಕ್ಕೂ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇರುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ರೈಡ್ ಇನ್ ಮ್ಯಾಜಿಕ್ ಕಿಂಗ್ಡಮ್. ಇನಿಷಿಯಲಿ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಪಟ್ಲು, ನೋಡ್ಬಿಟ್ಟು ಬರಲ್ಲ ಅಂತ. ಬಟ್ ಆಮೇಲೆ ಶಿ ಲಿಟ್ರಲಿ ಎಂಜಾಯ್ಡ್ ದ ರೈಡ್. ಅವಳು ಹೋಗ್ತಾ ನಾವ್ ಹೇಳಿರ್ಲಿಲ್ಲ ಇದು ಸ್ವಲ್ಪ ಭಯ ಆಗುತ್ತೆ ಅಂತ. ಬಟ್ ಕೂತ್ ಮೇಲೆ ಅವಳು ಖಂಡಿತ ಅಳ್ತಾಳೆ, ಭಯ ಪಡ್ತಾಳೆ ಅನ್ಕೊಂಡೆ. ಬಟ್ ಅವಳು ಅಳ್ಳಿಲ್ಲ, ಭಯನೂ ಪಡ್ಲಿಲ್ಲ. ಶಿ ಕಂಪ್ಲೀಟ್ಲಿ ಎಂಜಾಯ್ಡ್ ದಿಸ್ ರೈಡ್. ಈ ರೈಡ್ ಫುಲ್ ಕತ್ಲೆಲೆ ಹೋಗೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ, ಅದ್ರ ಎಕ್ಸ್ಪೀರಿಯನ್ಸ್ ಅಮೇಸಿಂಗ್ ಆಗಿರುತ್ತೆ.
ಹಾಗೆ ಡಿಸ್ನಿಲಿ ಎಲ್ಲ ರೈಡ್ಸ್ಗೂ ಮ್ಯಾಕ್ಸಿಮಮ್ ಹೈಟ್ ಬಂದ್ಬಿಟ್ಟು 44 ಇಂಚಸ್. ಸೊ 44 ಇಂಚಸ್ ಇದ್ರೆ ಎಲ್ಲ ರೈಡ್ಸು ಮಕ್ಕಳು ಆಡ್ಬೋದು. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಎಲ್ಲ ರೈಡ್ಸು ಕವರ್ ಮಾಡಿದ್ವಿ. ಏನೇನ್ ಮೇನ್ ಆಕ್ಟಿವಿಟೀಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಪೆರೇಡ್ ನೋಡಕ್ ಬಂದ್ವಿ. ಅಮ್ಮ ಇಲ್ಲೋಡು ಚಿಕ್ಕಿಮ್ಮ ಇಲ್ಲೋಡು. ಪೆರೇಡ್ ಆಗ್ತಾ ಇದ್ದಂಗೆ ಕತ್ಲಾಯ್ತು. ಕತ್ಲಾದ್ಮೇಲೆ ಇರೋದ್ ನೋಡಿ ಬ್ಯೂಟಿಫುಲ್, ಸ್ಟನ್ನಿಂಗ್ ಹಾಗೆ ಅದ್ಭುತವಾದ ಮ್ಯಾಜಿಕ್ ಮೂಮೆಂಟ್. ಇಲ್ಲಿ ನಡೆಯೋ ಪೆರೇಡ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿ ಒಂದು ಡಿಸ್ನಿ ಕ್ಯಾರೆಕ್ಟರ್ಸು ಈ ಪೆರೇಡ್ ಅಲ್ಲಿ ಬರ್ತಾರೆ. ಇದ್ರ ಜೊತೆ ರಾತ್ರಿ ಈ ಕ್ಯಾಸಲ್ ಮೇಲೆ ಬ್ಯೂಟಿಫುಲ್ ಆಗಿರೋ ಅದ್ಭುತವಾಗಿರೋ ಲೇಸರ್ ಶೋ ಮಾಡ್ತಾರೆ. ಅದನ್ನ ನೋಡೋಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಕ್ಯಾಸಲ್ ಹತ್ರನೇ ಫೈರ್ ವರ್ಕ್ ಮಾಡ್ತಾರೆ. ಇದು ನೋಡೋಕೆ ಅಷ್ಟೇ ಸುಂದರವಾಗಿ ಅದ್ಭುತವಾಗಿರುತ್ತೆ. ಮ್ಯಾಜಿಕ್ ಕಿಂಗ್ಡಮ್ ಬರೋರು ಯಾರು ಇದನ್ನ ಮಿಸ್ ಮಾಡೋದೇ ಇಲ್ಲ. ಇಲ್ಲೋಡಮ್ಮ ಅಮ್ಮ.
ಫೈನಲಿ ಮ್ಯಾಜಿಕ್ ಕಿಂಗ್ಡಮ್ ನೋಡಾಯ್ತು. ಜನ ಎಲ್ಲ ಹೊರಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ. ನಾವು ಈ ಮ್ಯಾಜಿಕ್ ಕಿಂಗ್ಡಮ್ ಒಳಗಡೆಯಿಂದ ಕಾರ್ ಪಾರ್ಕಿಂಗ್ ಹತ್ರ ಬರೋದಕ್ಕೆ ಆಲ್ಮೋಸ್ಟ್ 1 hour ಆಯ್ತು. ಹಾಗೆ ನಾವು ಬೆಳಗ್ಗೆ ಕಾರ್ ಎಲ್ಲಿ ಪಾರ್ಕ್ ಮಾಡಿರ್ತೀವಿ ಅಂತ ನೋಡ್ಕೊಂಡಿದ್ರೆ ಒಳ್ಳೇದು. ಇಲ್ಲಿ 2 ತರ ಪಾರ್ಕಿಂಗ್ ಇದೆ, ಹೀರೋಸ್ ಪಾರ್ಕಿಂಗು ಹಾಗೆ ವಿಲನ್ಸ್ ಪಾರ್ಕಿಂಗ್ ಅಂತ. ಸೊ ನೀವ್ ಎಲ್ಲಿ ಪಾರ್ಕ್ ಮಾಡಿದೀರಾ ಅದ್ರ ಪ್ರಕಾರ ಹೀರೋಸ್ ಸ್ಟ್ಯಾಂಪ್ ಹತ್ತೀರಾ ಇಲ್ಲ ವಿಲನ್ಸ್ ಸ್ಟ್ಯಾಂಪ್ ಹತ್ತೀರಾ ನೋಡ್ಕೊಂಡು ಹತ್ಬೇಕು.